ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಸಂಕಷ್ಟ ಎದುರಾಗಿದೆ. ರಾಹುಲ್ ಗಾಂಧಿ ಪೌರತ್ವವೇ ರದ್ದಾಗುವ ಭಯ ಶುರುವಾಗಿದೆ. ರಾಹುಲ್ ಗಾಂಧಿ ಭಾರತದ ಪ್ರಜೆ ಹೌದೋ ಅಲ್ಲವೋ? 4 ವಾರಗಳಲ್ಲೇ ಹೊರಬೀಳಲಿದೆ ಮಹತ್ವದ ತೀರ್ಪು. ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ರಾಹುಲ್ ಗಾಂಧಿ ಬ್ರಿಟನ್ ಪೌರತ್ವ ಹೊಂದಿದ್ದಾರೆ. ಅದಕ್ಕೆ ಬೇಕಾದ ಪುರಾವೆ ನನ್ನ ಬಳಿ ಇವೆ ಎಂದು ಕರ್ನಾಟಕ ಮೂಲದ ಅರ್ಜಿದಾರ ವಿಘ್ನೇಶ್ ಶಿಶಿರ್ ಹೇಳಿದ್ದಾರೆ. ಅಲ್ಲದೆ ತಮ್ಮ ವಾದವನ್ನ ಸಮರ್ಥಿಸಲು ಹಲವು ದಾಖಲೆ ಕೊಟ್ಟಿದ್ದಾರೆ. ಇದೀಗ ರಾಹುಲ್ ಗಾಂಧಿ ಭಾರತದ ಪ್ರಜೆ ಹೌದೋ ಅಲ್ಲವೋ ಅಂತ ತಿಳಿಸೋದಕ್ಕೆ ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇಷ್ಟೆಲ್ಲ ಯಾಕೆ ಬಂತು ಅಂದ್ರೆ ಇದಕ್ಕೆಲ್ಲ ಕಾರಣ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ. ರಾಹುಲ್ ಗಾಂಧಿ ಭಾರತೀಯ ಪ್ರಜೆ ಅಲ್ವಂತೆ ಸ್ಫೋಟಕ ಆರೋಪ ಮಾಡಿದ್ರು ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಎಂಪಿ. ರಾಹುಲ್ ಗಾಂಧಿ ಬ್ರಿಟಿಷ್ ಪ್ರಜೆ ಅಂತ ಹೇಳಿದ್ರು ಸ್ವಾಮಿ. ಆಮೇಲೆ ಅವ್ರು ಏನೆಲ್ಲ ಆರೋಪ ಮಾಡ್ತಾರೆ ಸತ್ಯವೇ. ಇಲ್ಲಿ ತನಕ ವಿತ್ ಪ್ರೂಫ್ ನಾನು ಹೇಳಿ. ರಾಹುಲ್ ಗಾಂಧಿ ಪೌರತ್ವ ರದ್ದುಗೊಳಿಸುವಂತೆ ಸ್ವಾಮಿ ಪಟ್ಟು ಪೌರತ್ವ ರದ್ದು ಮಾಡಿ ಅಂತ ಅಂದ್ರೆ ದೇಶದ ಪ್ರಜೆನೇ ಅಲ್ಲ ಅಂತ ಎಲ್ಲಿ ತನಕ ಹೋಗ್ತಾರೆ ಮನುಷ್ಯ ಅಲ್ಲ. ರಾಹುಲ್ ಪೌರತ್ವದ ಬಗ್ಗೆ ಸಿಬಿಐ ತನಿಖೆ ನಡೀತಿದೆ, ಈಗಲೂ ನಡೀತಿದೆ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. 2003 ಯುಕೆಯಲ್ಲಿ ಒಂದು ಸಂಸ್ಥೆ ಸ್ಥಾಪಿಸಲಾಗಿತ್ತು. ಬ್ಯಾಕಪ್ಸ್ ಲಿಮಿಟೆಡ್ ಎಂಬ ಸಂಸ್ಥೆ ನೋಂದಣಿಯಾಗಿತ್ತು. ಸಂಸ್ಥೆಗೆ ರಾಹುಲ್ ಗಾಂಧಿ ಸೆಕ್ರೆಟರಿ ಡೈರೆಕ್ಟರ್ ಆಗಿದ್ರು. ಯುಕೆಗೆ ದಾಖಲೆಗಳನ್ನು ಸಲ್ಲಿಸಿದ್ರು ರಾಹುಲ್ ಗಾಂಧಿ. ದಾಖಲೆಗಳಲ್ಲಿ ಬ್ರಿಟಿಷ್ ಪೌರತ್ವವಿದೆ ಅಂತ ಉಲ್ಲೇಖ ಮಾಡಲಾಗಿತ್ತು. ಈಗ ಗೊತ್ತಾಯ್ತು. ಪ್ರತಿ ವರ್ಷ ಸಂಸ್ಥೆ ತೆರಿಗೆ ಪಾವತಿ ಮಾಡಬೇಕಾಗಿತ್ತು. ತೆರಿಗೆ ಪಾವತಿಸುವಾಗಲೂ ಬ್ರಿಟಿಷ್ ಪೌರ ಅಂತ ಉಲ್ಲೇಖವಾಗಿತ್ತು. 2005, 2006 ರಾಗ ತೆರಿಗೆ ಪಾವತಿ ಮಾಡಿದ್ರು. 2 ಬಾರಿ ಬ್ರಿಟನ್ ನಾಗರಿಕ ಅಂತ ಘೋಷಿಸಿಕೊಂಡಿದ್ರಂತೆ. 2009 ಫೆಬ್ರವರಿಯಲ್ಲಿ ಕಂಪನಿ ಮುಚ್ಚಲು ಮನವಿ ಮಾಡಲಾಯಿತಂತೆ. ಆ ಮನವಿಯಲ್ಲೂ ಬ್ರಿಟನ್ ಪೌರ ಅಂತ ಉಲ್ಲೇಖವಾಗಿದೆಯಂತೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅಂದ್ರೆ 2009 ಬ್ರಿಟನ್ ಪೌರ ಅಂತ ಉಲ್ಲೇಖ ಆಗಿತ್ತ. ಕೈ ನಾಯಕ ರಾಹುಲ್ ಗಾಂಧಿ ಬ್ರಿಟನ್ ಪೌರರಾಗಿದ್ದಾರೆ. ಆದ್ದರಿಂದ ಭಾರತ ಪೌರತ್ವ ರದ್ದು ಮಾಡಬೇಕು ಅಂತೇಳಿ 2019 ಗೃಹ ಇಲಾಖೆಗೆ ಸುಬ್ರಹ್ಮಣ್ಯಂ ಸ್ವಾಮಿ ಪತ್ರವನ್ನು ಬರೆದಿದ್ದಾರೆ. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ ಬೇವರ್ಸಿ ನನ್ ಮಗ.